ಮೂರ್ತಿ ಅಂತ ನಾವಿಲ್ಲೇ ಸ್ಥಳೀಯ ನಿವಾಸಿಗಳು ಗೌರಿಬಿದನೂರು ತಾಲೂಕಿನವರು. ಶ್ರೀನಿವಾಸ ಸಾಗರ ಈ ಪ್ರಕೃತಿ ರುದ್ರ ರಮಣೀಯ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ಲ ರೀತಿಯಲ್ಲೂ ಇಲ್ಲಿ ಬೆಂಗಳೂರು ನಗರಕ್ಕೆ ಮತ್ತು ಚಿಕ್ಕಬಳ್ಳಾಪುರ ನಗರಕ್ಕೆ ಒಂದು ಅದ್ಭುತವಾದ ಕೊಡುಗೆ ಅಂತಾನೆ ಹೇಳ್ಬೋದು ಈ ಶ್ರೀನಿವಾಸ ಸಾಗರ ಡ್ಯಾಮು. ಇಲ್ಲಿ ಕುಟುಂಬ ಸಮೇತ ಒಂದು ರಜಾ ದಿನಗಳಲ್ಲಿ ಬಂದು ಒಂದು ಒಳ್ಳೆ ರೀತಿ ಒಂದು ಅನುಭವ ಪಡ್ಕೊಂಡು ಪ್ರಕೃತಿಯೊಂದಿಗೆ ಒಂದು ಸುಂದರವಾದಂತಹ ಒಂದು ನೆನಪನ್ನ ಕಟ್ಕೊಡುತ್ತೆ. ಆಮೇಲೆ ಈ ಮಳೆ ಚೆನ್ನಾಗಾಗಿ ನೀರು ಹರಿತಾ ಇದೆ. ಈ ಸೌಂದರ್ಯವನ್ನ ಆನಂದಿಸೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಸ್ವಲ್ಪ ಪೊಲೀಸ್ ಇಲಾಖೆಯವರು, ಇತರೆ ಇಲಾಖೆಯವರು ಸಹ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ತಗೋಬೇಕು. ಅದು ಇಂಪಾರ್ಟೆಂಟ್ ಎಲ್ಲದಕ್ಕೂ. ಯಾಕಂದ್ರೆ ಈಗಾಗಲೇ ನಾವು ಪಾಸ್ಟ್ ಇಯರ್ಸ್ ನೋಡಿದಾಗ ಇಲ್ಲಿ ಸುಮಾರು ಜನ ಈ ಅನಾಹುತಗಳಿಗೆ ಒಳಗಾಗಿ ನೀರು ಈಜಾಡಕ್ಕೆ ಹೋಗಿ ಸುಮಾರು ಜನ ಸತ್ತೋಗಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆಯವರು ಒಂದು ಉತ್ತಮವಾದಂತಹ ಒಂದು ಬಂದೋಬಸ್ತ್ ಮಾಡಿದ್ರೆ, ಆಮೇಲೆ ಇಲ್ಲಿ ದೋಣಿ ವಿಹಾರ ಸಹ ಪ್ರಾರಂಭ ಆಗಿದೆ. ಅದಕ್ಕೂ ತುಂಬ ಸ್ಟ್ರಿಕ್ಟಾಗಿ ಕಾನೂನು ಕಠಿಣವಾಗಿ ಮಾಡಿ ಯಾರೊಬ್ರಿಗೂ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ಇಲ್ಲಿ ಬರೋದು ಇನ್ನೂ ಹೋಗಿಲ್ಲ. ಇಲ್ಲಿ ಬರೋದು ತುಂಬಾ ಒಂದು ರೊಮ್ಯಾಂಟಿಕ್ ಆಗಿರುತ್ತೆ ಬೋಟಿಂಗ್ ಅಂತ. ಅದು ಅನುಭವನೇ ಬೇರೆ, ಮಾತುಗಳಲ್ಲಿ ಹೇಳಕ್ಕಾಗಲ್ಲ. ಇಲ್ಲಿ ಬರೋದು ಖುಷಿಯಾದಂತಹ ಒಂದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಕ್ಕೆ. ಇಂಥ ಸಂದರ್ಭದಲ್ಲಿ ಯಾವುದೇ ಒಂದು ದುರ್ಘಟನೆ ಆಗ್ಬಾರ್ದು. ದುರ್ಘಟನೆ ಆದ್ರೆ ಇಲ್ಲಿರೋರಿಗೆಲ್ಲ ಒಂಥರ ಅದು ಮನಸ್ಸಿಗೆ ಒಂಥರ ದುಗುಡ, ಭಯ, ಆತಂಕ ಎಲ್ಲ ಆಗುತ್ತೆ. ಆ ರೀತಿ ಯಾವುದೇ ರೀತಿ ಆಗ್ದಿರಾ ಒಂದು ಕುಟುಂಬದೊಂದಿಗೆ ಒಂದು ವಾರಾಂತ್ಯದಲ್ಲಿ ಬಂದು ಕಾಲ ಕಳೆಯಕ್ಕೆ ಒಂದು ಉತ್ತಮವಾದ ಜಾಗ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಸುಮ್ಮನೆ ಈವ್ನಿಂಗ್ ಈ ತರ ಲಂಚ್ಗೆ ಅಂತ ಬಂದಿದ್ರಿ. ಹಂಗೆ ಸ್ವಲ್ಪ ಮಾಡಿದಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡಿದ್ವಿ, ಅದಕ್ಕೋಸ್ಕರ ಲೈಕ್ ಆಯ್ತು. ಸುಮ್ಮನೆ ಜನರಲಿ ಬಂದ್ರಿ, ಅನ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿರೋ ಪ್ಲೇಸ್ ಅಂತ. ಬಟ್ ಬ್ಯೂಟಿಫುಲ್ ಆಗಿದೆ, ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ನೀರು ಇರುವಾಗಲೇ ಬಂದು ನೋಡ್ಕೊಂಡು ಹೋಗಿ, ನೀವು ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆ. ತುಂಬಾ ಚೆನ್ನಾಗಿತ್ತು. ಇವ್ ನಮ್ಮ ತಮ್ಮ ಭೀಮಾ ಅಂತ, ಇವ್ ನನ್ನ ಫ್ರೆಂಡು ದೀಪು. ನಾವು ಬೆಂಗಳೂರಲ್ಲಿ ಇರೋದು, ಯಲಹಂಕ ಹತ್ರ. ಇನ್ನು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇದ್ವಿ, ಇದೇ ತರ ಶ್ರೀನಿವಾಸ ಸಾಗರ ಅಂತ ನೀರು ಹರಿತಾ ಇರುತ್ತೆ ಅಂತ ಒಳ್ಳೆ ಪ್ಲೇಸ್ ಕೇಳ್ಪಟ್ಟಿದ್ವಿ. ಆಕ್ಚುಲಿ ಇದು ನಾನು 3ನೇ ಸತಿ ಬರ್ತಾ ಇರೋದು. ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಬಂದು ಒಳ್ಳೆ ಎಂಜಾಯ್ ಮಾಡೋಣ ಅಂತ ಮಳೆಯಲ್ಲಿ ನೆನ್ಕೊಂಡೇ ಬಂದಿದೀವಿ. ಇಷ್ಟು ದೂರ ನೆನ್ಕೊಂಡ್ ಬಂದು ಎಂಜಾಯ್ ಮಾಡಿ ಹೋಗ್ತಾ ಇದೀವಿ. ಒಳ್ಳೆ ವಾತಾವರಣ, ಎಲ್ಲರೂ ಬಂದು ವಿಸಿಟ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಬರ್ಬೋದು. ನೀರು ಧುಮುಕ್ತಾ ಇದ್ರೆ ಏನೋ ಒಳ್ಳೆ ಫಾಲ್ಸ್ ಹತ್ರ ಇರೋ ನಮ್ಗೆ ಫೀಲಿಂಗು. ಈ ನಯಾಗರ, ಜೋಗ ಜಲಪಾತ ಎಲ್ಲ ಕಡೆ ಹೋದ್ರೆ ಏನ್ ಫೀಲಿಂಗ್ ಇರುತ್ತೆ, ಅದಕ್ಕಿಂತ ಡಬಲ್ ಇಲ್ಲಿ ಫೀಲಿಂಗ್ ಸಿಗುತ್ತೆ ನಿಮ್ಗೆ. ಹತ್ರದಲ್ಲಿರೋ ಬೆಂಗಳೂರು ಎಲ್ಲೇ ಇದ್ರು ಎಲ್ಲ ಬಂದು ವಿಸಿಟ್ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮತ್ತೆ ಅದು ನೀರು ಚುಮುಕ್ತಾ ಇದ್ರೆ ಏನೋ ಮೇಲೆಯಿಂದ ಒಳ್ಳೆ ಆಳ್ ಚಲ್ತಾರ ತರ ಫೀಲ್ ಬರುತ್ತೆ. ಅಲ್ಲೇ ನಮ್ಮ ಗಣಪತಿ ದೇವ್ರಿದೆ ಮುಂದ್ಗಡೆ, ಅದ್ರ ಮುಂದೆ ನಂದಿ ಇದೆ. ಒಂದು ದೇವ್ರ ಮುಖಾಂತರ ಎಲ್ಲ ಮುಕ್ಕೊಂಡು ಎಂಜಾಯ್ ಮಾಡಿ ಫ್ರೆಂಡ್ಸ್ ಜೊತೆ ಒಳ್ಳೆ ಎಂಜಾಯ್ ಮಾಡ್ಬೋದು. ಎಲ್ಲರೂ ಬನ್ನಿ, ತಪ್ಪದೆ ಈ ಜಾಗನ ವಿಸಿಟ್ ಮಾಡಿ ಶ್ರೀನಿವಾಸ ಸಾಗರನ ನೋಡಿ ಎಂಜಾಯ್ ಮಾಡಿ. ಕಿರಣ್ ಕುಮಾರ್.